ಚಿಕ್ಕ ಗುಡಿ, ಈ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲ, ಆದ್ರೂ ನಡೆಯುತ್ತೆ ಪವಾಡ. ಆಸ್ಪತ್ರೆಯಲ್ಲೂ ವಾಸಿಯಾಗದ ಕುಡಿತದ ಚಟ, ಈ ದೇವಿ ಕುಡಿತ ಬಿಡಿಸಿದಳು. ನಂಬಿ ಬರುವ ಭಕ್ತರನ್ನು ಕಾಪಾಡುತ್ತಾಳೆ ಶ್ರೀಶಕ್ತಿ ಜ್ಞಾನದೇವಿ. ಕುಡಿತದ ಚಟ ಬಿಡಿಸುತ್ತಾಳೆ ಜ್ಞಾನದೇವಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮತ್ತೊಂದು ಪುಣ್ಯ ಕ್ಷೇತ್ರದ ದರ್ಶನವನ್ನು ಮಾಡಿಸುವ ಪ್ರಯತ್ನ ಮಾಡ್ತೀವಿ, ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಂದ ಹಾಗೆ ನಾವಿವತ್ತು ನಿಮಗೆ ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಈ ದೇವಸ್ಥಾನದ ಹೆಸರು ಶ್ರೀಶಕ್ತಿ ಜ್ಞಾನದೇವಿ ಟೆಂಪಲ್. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ತಾಲೂಕಿನ ಗಂಟಿಗಾನಹಳ್ಳಿ ಹತ್ರ ಈ ದೇವಸ್ಥಾನ ಇದೆ. ನಂದಿ ಬೆಟ್ಟ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಇರುವುದು ಇದರ ಮತ್ತೊಂದು ವಿಶೇಷ. ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಬಸ್ನಲ್ಲಿ ಹೋಗ್ಬೇಕು ಅಂದ್ರೆ ದೊಡ್ಡಬಳ್ಳಾಪುರಕ್ಕೆ ಬಂದು ಇಳಿದುಕೊಳ್ಳಿ, ಅಲ್ಲಿಂದ ಸಾಕಷ್ಟು ಆಟೋಗಳು ಸಿಗುತ್ತವೆ. ಇನ್ನು ಈ ಕ್ಷೇತ್ರದ ವಿಶೇಷತೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವ ಕುತೂಹಲ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಶಾರದಾ. ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ? ಗಾರೆಪಲ್ಲೆ. ಓಕೆ, ಇದು ಎಷ್ಟನೇ ಟೈಮ್ ಇಲ್ಲಿ? ಇದು 3ನೇ ಸತಿ. ಓಕೆ, ನಿಮ್ಗೆ ಯಾರು ಹೇಳಿದ್ರು ಈ ದೇವಸ್ಥಾನಕ್ಕೆ ಬರೋದು? ನಮ್ಮ ರಿಲೇಷನ್, ನಮ್ಮ ವಾಸು, ನಮ್ಮ ಕಲಾವರು ಹೇಳಿದ್ರು ಒಳ್ಳೇದಾಗುತ್ತೆ ಹೋಗಿ ಬನ್ನಿರಿ ಅಂತ. ಅದಕ್ಕೆ ಬಂದಿದ್ವಿ. ಫಸ್ಟ್ ಒಂದು ಸತಿ ಬಂದು ಹೋದ್ಮೇಲೆ ಮತ್ತೆ ಹಂಗೆ ಆಡಿದ್ರು. ಮತ್ತೆ 2ನೇ ಸತಿ ಬಂದಾಗ ಸ್ವಲ್ಪ ಪರವಾಗಿಲ್ಲ. ಇವರು ನಮ್ಮ ಎಣ್ಣೆ ಕುಡಿತಾ ಇದ್ರು ಅಷ್ಟೇ. ಇಲ್ಲಿ ಬಂದು ಮುಡುಪು ಕಟ್ಟಿ ನೀರು ಹಾಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಇದು 3ನೇ ಸತಿ ಅಲ್ಲ, ಸ್ವಲ್ಪ ಪರವಾಗಿಲ್ಲ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಶ್ರೀನಿವಾಸ್. ಸರ್, ಇವಾಗ ನಿಮ್ಗೆ ಈ ದೇವಸ್ಥಾನದ ಮೇಲೆ, ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಮ್ಮನ ಶಕ್ತಿ ಏನ್ ಅನ್ಸುತ್ತೆ ನಿಮ್ಗೆ? ಏನಾದ್ರೂ ಬದಲಾವಣೆ ಆದ್ರ? ಬದಲಾವಣೆ ಆಗಿದೆ, ಪರವಾಗಿಲ್ಲ. ನಾನು ಗೊತ್ತಿದ್ದಂಗೆ ಎಲ್ಲಾ ಕಡೆ ನೋಡಿದೀನಿ, ಆದ್ರೂ ನನಗೆ ಇವಾಗ ಪರವಾಗಿಲ್ಲ. ಸರ್, ಇವಾಗ ನಿಮ್ಮ ಅಭ್ಯಾಸ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ. ನಿಮ್ಮ ಮನಸ್ಥಿತಿ ಎಲ್ಲ ಹೇಗಿದೆ ಸರ್? ಏನ್ ಪರವಾಗಿಲ್ಲ, ಇವಾಗ ಏನ್ ನೆಮ್ಮದಿ ಆಗಿದೆ. ನೆಮ್ಮದಿ ಆಗಿದ್ದೀರಾ? ಈಗ ಸಮಾಧಾನ ಅನ್ಸುತ್ತೆ ಸರ್? ಓಕೆ, ಈ ತರ ಸಮಸ್ಯೆ ಇರೋರು ಇಲ್ಲಿ ಬಂದ್ರೆ ಬಂದು ಬಗೆಹರಿಸ್ಕೋಬಹುದು? ಬರ್ಬೋದು, ಇನ್ನ 4 ಜನಕ್ಕೆ ಹೇಳ್ಬೋದು ನಾವು ಅಷ್ಟೇ. ಒಳ್ಳೇದಾಗ್ತಾ ಇದೆ ಸರ್, ಒಳ್ಳೇದಾಗ್ಲಿ ಸರ್. ಮೋರಿ, ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಈ ದೇವಸ್ಥಾನಕ್ಕೆ ಬಂದ್ಮೇಲೆ? ತುಂಬಾ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ನಮ್ಗೆ ಒಳ್ಳೇದಾಗಿದೆ ಸರ್. ನಾವು ಅಲ್ಲೇ 9 ವೀಕ್ಸ್ ಬಂದು ಹೋಗಿದ್ದೀವಿ. ಇವತ್ತು ಮಡ್ಲಕ್ಕಿ ಕೊಡೋಣ ಅಂತ ಬಂದಿದ್ದೀವಿ. ನಾವು ಅಂದ್ಕೊಂಡಿದ್ದು ಒಳ್ಳೇದಾಗಿದೆ. ನಾವು ನೋಡೋಣ ಅಂತ ಬಂದಿದ್ವಿ, ಆದ್ರೂ ನಮ್ಗೆ ಒಳ್ಳೇದಾಗಿದೆ, ಅದಕ್ಕೆ ಬಂದಿದ್ವಿ. ನೀವೆಲ್ಲ ಒಂದೇ ಫ್ಯಾಮಿಲಿ? ಅಕ್ಕ, ನಮ್ಮ ಮಾವರು. ಅಕ್ಕ ಮಾವರು ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತಾ? ಬದಲಾವಣೆ ಆಗಿದ್ದಾರೆ, ಚೇಂಜಸ್ ಆಗ್ಲಿ ಅಂತಾನೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೀವಿ. ಹೌದು, ಡ್ರಿಂಕ್ಸ್ ಮಾಡೋರ್ಗೆ ತುಂಬಾ ಒಳ್ಳೇದಾಗಿದೆ. ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಇನ್ನು ಕೆಲವೊಂದು ಈ ತರ ದೇವಸ್ಥಾನಗಳಿಗೆ ಬಂದ್ರು ಕೂಡ ವಾಸಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹೌದು, ನಮ್ಗೆ ಒಳ್ಳೇದಾಗಿರೋದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ. ಅವ್ರು ಇವಾಗ 3 ವೀಕ್ಸ್ ಇಂದ ಬರ್ತಾ ಇದ್ದಾರೆ, ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ದಾರೆ, ಒಳ್ಳೇದಾಗಿದೆ. ಇಲ್ಲಿಗೆ ಬಂದ್ಮೇಲೆ ನಂಬ್ಕೊಂಡಿದೀವಿ ಒಳ್ಳೇದಾಗುತ್ತೆ, ಮಾಡುತ್ತೆ. ನಾವೇನೋ ಕೇಳಿದ್ವಿ ಅವತ್ತು, ಏನಕ್ಕೋ ನಮ್ಮ ಪರಿಸ್ಥಿತಿ ಅದ 1 ವಾರದಲ್ಲೇ ನಮ್ಗೆ ಗೊತ್ತಾಗೋಯ್ತು. ಅದಕ್ಕೆ ನಾವು ತಿರುಗಿ ಕಂಟಿನ್ಯೂ ಆಗಿ ಬರೋಣ ಅಂತ ಬರ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ಬೇಡ ಅಂದ್ಕೊಂಡಿದ್ದು. ತಿರುಗಿ 2 ದಿನಕ್ಕೆ ಅವತ್ತು ನನಗೆ ಗೊತ್ತಾಗೋಯ್ತು ನಿಮ್ದೆಲ್ಲ ಓಕೆ ಆಗುತ್ತೆ. ಓಕೆ ಆದ್ಮೇಲೆ ಇನ್ನು ನಾನು ಬರಲೇಬೇಕು, ನಾನು ಹೇಳ್ಬೇಕು 10 ಜನಕ್ಕೆ.
ಅವತ್ತು ಬಾಧೆಯಿಂದ ಫಸ್ಟ್ನೇ ಬಾರ ಬಂದ್ಮೇಲೆ ಯಾರೋ ಏನೋ ತಿರ್ಗ ಆಗೋಯ್ತು ನನಗೆ. ಆದ್ರೂ ನನಗೆ ತಿರ್ಗ 2 ದಿನಕ್ಕೆ ಗೊತ್ತಾದ್ಮೇಲೆ ನಾನು ಶನಿವಾರ ಭಾನುವಾರನೇ ನೆಕ್ಸ್ಟ್ ಭಾನುವಾರನೇ ಬಂದೆ. ಅದಕ್ಕೆ ನಾನು ಬರ್ತಾ ಇರೋದು. ಫಸ್ಟ್ ಬಂದಿದ್ದಾಗ 2ನೇ ಟೈಮ್ಗೆ ಡ್ರಿಂಕಿಂಗ್ ಮಾಡಿದಾರಂತೆ ಇವರು ಮಿಸ್ಸಸ್ ಹೇಳಿದ್ದಾರೆ. ಮತ್ತೆ ಆವತ್ತೇ ನೈಟ್ಗೆ ಫುಲ್ ಕೈ ಕಾಲು ನೋವು ಸುಸ್ತು ಫುಲ್ ಇರಕ್ಕಾಗ್ದಿದ್ದಂಗೆ ಸ್ಟಾರ್ಟ್ ಆಗ್ಬಿಟ್ಟಿದ್ದೆ ಫುಲ್ಲು. ಇವಾಗ ಮತ್ತೆ ನೀರು ಹಾಕ್ಸ್ಕೊಂತಿದ್ದಾರೆ. ನೀರು ಹಾಕ್ಸ್ಕೊಂತಿರೋದ್ರಿಂದ ಎಲ್ಲಾನು ನೀವು ಮತ್ತೆ ರಿಕವರ್ ಆಗ್ತಾ ಇದ್ದಾರೆ. ಯಾಕಂದ್ರೆ ತಣ್ಣೀರು ಸರ್ ಅದು ಸರ್ ಅದು ಬಂದು ಅಮ್ಮನ ಹತ್ರ ಒಂದು ಮಣ್ಣಿನ ಮಡಕೆ ಸರ್. ಮಣ್ಣಿನ ಮಡಕೆ ಅಂದ್ರೆ ತುಂಬಾ ವಿಶೇಷತೆ. ಅಂದ್ರೆ ಹಳೆ ಕಾಲದಿಂದನೂ ಒಂದು ಮಣ್ಣಕ್ಕೊಂದು ಅದರದ್ದೇ ಆದಂಥ ಒಂದು ಶಕ್ತಿ ಇದೆ, ಅದರದ್ದೇ ಆದಂಥ ಒಂದು ಭಕ್ತಿ. ನಾವು ಯಾಕಂದ್ರೆ ಹಿಂದೂಗಳು ಬಂದು ಮಣ್ಣಿಗೆ ಅದರದ್ದೇ ಆದಂಥ ಒಂದು ಗೌರವ ಕೊಡ್ತೀವಿ. ಆ ಒಂದು ಇದರಿಂದ ಬಂದ್ಬಿಟ್ಟು ಅಮ್ಮನ ಮುಂದೆ ನೀರು ಅವ್ರ ಒಂದು ಇದರಲ್ಲಿ ತಲೆ ಮೇಲೆ ಹೊತ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಇಕ್ಕಿ ಪೂಜೆ ಮಾಡಿಸಿ ಮತ್ತೆ ಇಲ್ಲಿ 9 ರೌಂಡ್ ಹಾಕಿ ಅದ್ರ ನೀರು ಹಾಕ್ಸ್ತೀರಿ. ನೀರು ಹಾಕ್ಸಿದ್ದಾದ್ಮೇಲೆ ಒಂದು ಮುಡುಪು ಕೊಡ್ತೀರಿ. ಆ ಮುಡುಪು ಕೊಟ್ಟರೆ 48 ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಆ ಮರಕ್ಕೆ ಕಟ್ಟಂತವ್ ಸರ್. ಅಕಸ್ಮಾತ್ ಏನೋ ಸೆಂಟ್ರಲ್ ಏನೋ ಡ್ರಿಂಕಿಂಗ್ ಏನೋ ಮಾಡಿದ್ದಾರೆ ಅಂದ್ರೆ ಫುಲ್ ಸೀರಿಯಸ್ ತರ ಆಗೋದು. ಅಂದ್ರೆ ಸೀರಿಯಸ್ ಅಂದ್ರೆ ಅಂತ ಪ್ರಾಣಕ್ಕೇನು ಅಪಾಯ ಏನು ಆಗೋದಿಲ್ಲ. ಬಟ್ ಇಲ್ಲಿಗೆ ಬರ್ಬೇಕಾಗ ಮತ್ತೆ ಇಲ್ಲಿಗೆ ಬಂದು ಒಂದ್ಕಿತ ನೀರು ಹಾಕ್ಸ್ಕೊಂಡು ಅಮ್ಮ ತಪ್ಪಾಯ್ತು ಅಂತಂದ್ರೆ ಮತ್ತೆ ರಿಕವರ್ ಆಗುತ್ತೆ ಸರ್. ಭಯ ಬೀಳಂತದ್ದು ಏನಿಲ್ಲ. ಇದೊಂದು ರೀತಿ ಆಶ್ಚರ್ಯ ಅನ್ಸುತ್ತೆ ಗುರುಗಳೇ. ಯಾಕಂದ್ರೆ ಕುಡ್ತಾ ಬಿಡಿಸ್ಬೇಕಂದ್ರೆ ಆಸ್ಪತ್ರೆಗೆ ಹೋಗಿರುವಂತ ಎಷ್ಟೋ ಕೇಸಸ್ಗಳು ನಾವು ನೋಡಿದ್ವಿ. ಬಟ್ ಇಲ್ಲಿ ನೀವು ಹಾಸ್ಪಿಟ್ಲ್ ಹೋಗಿದ್ರು ಆಗ್ಲಿಲ್ಲ. ಇವಾಗ ಪರವಾಗಿಲ್ಲ. ಏನು ಅಂದ್ರೆ ನನಗೆ ಮೈಕೈ ತುಂಬಾ ನೋವು ಆಗೋದು. ಬಟ್ ನಾನು ಎಷ್ಟೋ ಕಡೆ ಎಲ್ಲ ಇದು ಮಾಡಿದ್ದೀನಿ. ಮತ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ಫಸ್ಟ್ ವೀಕಲ್ಲೇ ನನಗೆ ಫುಲ್ಲು ನನಗೆ ತುಂಬ ಮೂಳೆ ಎಲ್ಲ ನೋವು. ಯಾರನ್ನು ಹೇಳಿದ್ರೆ ಜಾಯಿಂಟ್ ಪೇಯ್ನು ಡಾಕ್ಟ್ರು. ಮತ್ತು ಇಲ್ಲಿಗೆ ಬಂದೋದ್ಮೇಲೆ ನನಗೆ ಅದು ವಾಸಿ ಆಯ್ತಲ್ಲ, ಆದ್ದರಿಂದ ನಾನು 9 ವೀಕ್ಸ್ ಬಂದೆ. ನಾನು ಬರೋಕ್ಕಾಗಿಲ್ಲ ಅಂದರೆ ನಮ್ಮ ಮನೆಯವ್ರು ಬಂದು ಹೋಗ್ತಾಯಿದ್ರು. ಇಲ್ಲಿ 9 ವೀಕ್ಸ್ ಬಂದು ಹೋಗಿದ್ದೀವಿ. ಇವತ್ತು ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಒಳ್ಳೆಯದಾಗಿದೆ. ನಾವು ಗುರುಗಳೇ ಇದೊಂದು ರೀತಿ ಆಶ್ಚರ್ಯ ಕೂಡ ಅನ್ಸುತ್ತೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಸಮಸ್ಯೆ ನೋಡಿ ಅವರು ಕೂಡ ಹೇಳಿದ್ರು ನಮಗೆ ಆರೋಗ್ಯ ಸಮಸ್ಯೆ ಇತ್ತು, ಜಾಯಿಂಟ್ ಪೈನ್ ಇತ್ತು, ಬೇರೆ ಬೇರೆ ಸಮಸ್ಯೆ ಇತ್ತು, ಅವ್ರಿಗೆ ಕುಡಿತದ ಸಮಸ್ಯೆ ಇತ್ತು. ಆಸ್ಪತ್ರೆಯಲ್ಲಿ ವಾಸಿ ಆಗದೆ ಇರುವಂಥದ್ದು ಈ ಕ್ಷೇತ್ರದ ಬಂದ್ಮೇಲೆ ವಾಸಿ ಆಯಿತು ಅಂತೇಳಿ. ಇಲ್ಲಿ ಕುಡಿತದ್ದು ಮಾತ್ರನಾ ಅಥವಾ ಈ ಒಂದು ನೀರು ಹಾಕ್ಸುವಂಥ ಸಂಪ್ರದಾಯ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೂ ಇದು ಪರಿಹಾರನ? ಇದು ಸರ್ ತುಂಬಾನೇ ಸಮಸ್ಯೆಗಳಿಗೂ ಪರಿಹಾರ ಇದೆ ಸರ್. ಕೆಲವ್ರಿಗೆ ಏನಂದ್ರೆ ಮೈಯೆಲ್ಲ ಫುಲ್ ಅಲರ್ಜಿ ಆಗಿರುತ್ತೆ. 9 ವಾರ ನೀರು ಹಾಕ್ಸ್ಕೊಂಡು ಮತ್ತೆ ಅಮ್ಮನ ತಗೊಂಡು ಬೇವಿನ ಸೊಪ್ಪು ಒಂದು ಸ್ವಲ್ಪ ಪ್ರಸಾದ ತಗೊಂಡೋಗ್ಬಿಟ್ಟು ಇಟ್ಕೊಂಡ್ರೆ 9 ವಾರದೊಳಗಡೆ ಅದೊಂದು ಕ್ಲಿಯರ್ ಆಗುತ್ತೆ. ಹೆಣ್ಣಿನ ಸಮಸ್ಯೆನೂ ಅಷ್ಟೇ ಸರ್ ತುಂಬ. ಯಾಕಂದರೆ ಒಂದು ಮಕ್ಕಳಾಗಲ್ಲ. ಯಾಕಂದರೆ ಅವ್ರದ್ದು ಎಲ್ಲೆಲ್ಲೋ ಏನೇನೋ ಹೇಳಿರ್ತಾರೆ. ಬಟ್ ಇಲ್ಲೇನಂದರೆ ನಾವು ಬೇರೆಯವ್ರನ್ನ ಕೇಳಿ ಅದು ರಿಸಲ್ಟ್ ಬಂದಿರೋದ್ರಿಂದ ನಾವು ಹೇಳ್ತಾರಂಥದ್ದು. ನೀರು ಹಾಕ್ಸ್ಕೊಂಡು ನಾಗಮ್ಮಂಗೆ ಹೋಗಿ ಒಂದು ಎಡೆ ಅನ್ನ ಕೊಟ್ಟು ಒಂದು ಮೊಸರನ್ನ ಎಡೆ ಹಾಕಿ ಮತ್ತು ಆ ಭಕ್ತಿಯಿಂದ ಕೇಳ್ಕೊಂಡಾಗ 9 ವಾರಕ್ಕೆ 9 ವಾರ ಅಥವಾ 48 ದಿನದಲ್ಲಿ ಒಂದು ರಿಸಲ್ಟ್ ಬಂದಿರೋದು ತುಂಬಾ ಇದೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮೂರ್ತಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಿ? ಶಿವಮೊಗ್ಗದಿಂದ ಸರ್. ಇದು ಎಷ್ಟನೇ ಟೈಮ್ ಈ ದೇವಸ್ಥಾನ ಬರ್ತೀವಿ? ನಾನು ಇಲ್ಲಿ 2 ತಿಂಗಳಾಯ್ತು ಸರ್ ಬರಕ್ಕೆ. 2 ತಿಂಗಳು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ದೇವಸ್ಥಾನ ಇದು? ನಾವು ಮೊಬೈಲಲ್ಲಿ ಕೆಲವು ಜನ ಹೇಳಿದ್ದು ಇದೆಲ್ಲ ನೋಡಿ ಇಲ್ಲಿಗೆ ಬಂದಿದ್ವಿ. ಯಾರ್ಯಾರೆಲ್ಲ ಬಂದಿದ್ರು? ನಮ್ಮ ಫ್ಯಾಮಿಲಿ ಅಷ್ಟು ಬಂದಿದ್ವಿ. ಫ್ಯಾಮಿಲಿ ಬಂದಿದ್ರು. ಎಷ್ಟು ಜನ ಬಂದಿದ್ರು? ನಾವು ಒಂದು 15 ಜನ ಬಂದಿದ್ವಿ. 15 ಜನ ಇದ್ದೀರಿ? ನಮ್ದು ಎಲ್ಲ ಗುರಿ ಹೋಗ್ಯಾರೆ. ನಾವು ಒಬ್ಬ ಬಂದಿದ್ದೀನಿ ಸರಿ. ಶಿವಮೊಗ್ಗದಿಂದ. ಏನ್ ಬದಲಾವಣೆ ಏನಾಯ್ತು? ಏನಿಲ್ಲ ಸರ್, ಇಲ್ಲಿ ಬಂದು ಡ್ರಿಂಕ್ಸ್ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅಂದ್ರೆ ರಾತ್ರಿ ಹಗಲು ಅಂತಾನೆ ಗೊತ್ತಾಗ್ತಾ ಇದ್ದಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಕುಡಿಯೋದು, ಬೀಳೋದು, ಮನೆಯಲ್ಲಿ ತುಂಬಾ ಸಮಸ್ಯೆಗಳು. ಸಮಸ್ಯೆ ಅಂದ್ರೆ ಕೇಳಂಗಿಲ್ಲ ಆ ತರ ಸಮಸ್ಯೆಗಳು. ಅವರಿಗೂ ಹೊಡಿಯೋದು, ಇವ್ರಿಗೆ ಮಾಡೋದು, ಇದೇ ಮಾಡ್ತಾ ಇದ್ದೆ. ಆ ತರ ಮಾಡ್ತಾ ಇದ್ದೆ. ಎಲ್ಲರಿಗೂ ಹೋಗೋದು, ಸುಮ್ಕೆ ರೋಡಿಗೆ ಹೋಗೋರಲ್ಲಿ ಹೊಡಿಯೋದು ಬಡಿಯೋದು ಆ ತರ ಮಾಡ್ತಿದ್ದೆ. ಯಾಕೆ ಈ ತರ ಆಗ್ತಾ ಇದೆ? ಈ ದೇವಸ್ಥಾನಕ್ಕೆ ನನಗೆ ಬಹಳ ಕರೆದ್ರು ಮನೆಯಲ್ಲಿ. ನಾ ಯಾವ ದೇವರಿಗೆ ನಂಬಲ್ಲ, ನಾ ಬರೋದಿಲ್ಲ, ಹಿಂಗೆ ಹೇಳ್ತಾ ಇದ್ದೆ. ಏನೇನೋ ಆ ದೇವತೆಯಿಂದ ಇಲ್ಲಿಗೆ ಬಂದು ಬರಲೇಬೇಕು ಅಂತ ಮನಸಾಕ್ಷಿಯಿಂದ ಇಲ್ಲಿಗೆ ಬಂದೆ. 9 ವಾರ ಇಲ್ಲಿ ಬಂದಿದ ಮೇಲೆ ಡ್ರಿಂಕ್ಸು ಅನ್ನೋದು ಮತ್ತು ಯಾರಿಗೊಬ್ಬರಿಗೆ ಹೊಡೆಯೋದು ಯಾವುದೇ ಒಂದು ಭಾವನೆಯೂ ಮನಸ್ಸಲ್ಲೇ ತೊಗೊಳ್ತಾ ಇದ್ದೆ. ನನಗೆ ಮನೆ ಸಮಸ್ಯೆಗಳು ಪರಿಹಾರ ಕ್ಲೀನಾಗಿತ್ತು. ಇವಾಗ ಬಂದು ಆರಾಮಾಗಿ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಸಂತೋಷವಾಗಿದೆ. ಇಡೀ ಊರು ಜನನೇ ಇವಾಗ ಚೆನ್ನಾಗಿದೆಯಾ, ಯಾವ ತಂಟೆ ಇಲ್ಲ, ಆರಾಮಿದೆಯಾ ಅಂತ ಎಲ್ಲರೂ ಇವಾಗ ನಮ್ಗೆ ಬಯಸ್ತಾರೆ. ಯಾರು ನಿಮ್ಮನ್ನು ಬದಲಾವಣೆ ಮಾಡಿದ್ರು? ಅಮ್ಮ. ಈ ಧ್ಯಾನದೇವಿಯಿಂದನೇ ನಾವು ಇವಾಗ ಆರೋಗ್ಯವಾಗಿ ಭಾಳ ಚೆನ್ನಾಗಿದೆ ಸರ್. ಆಶ್ಚರ್ಯ ಅನ್ಸುತ್ತೆ. ಆಶ್ಚರ್ಯ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಕೆಲವೊಂದು ಜನ ಇದನ್ನ ನೋಡಿ ಮತ್ತೆ ಅವರು ಬದಲಾವಣೆ ಆಗ್ಬೇಕು ಅಂತ ನಾನು ಬೇಡ್ಕೊಂತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್ ವಾಸುದೇವನ್. ಎಲ್ಲಿಂದ ಬರ್ತಾ ಇದ್ದೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಲ್ಲಿ ಎಲ್ಲಿ? ಬೆಂಗಳೂರು ಚಿಕ್ಕಪೇಟೆ ಸರ್. ಚಿಕ್ಕಪೇಟೆ. ಇದು ಎಷ್ಟನೇ ಟೈಮ್ ಬರ್ತಾರೆ? ಇದು ಫಸ್ಟ್ ಟೈಮ್ ಸರ್.
ಗೊತ್ತಾಯ್ತು ಈ ದೇವಸ್ಥಾನ ಇದೆ? ಅದು ಯೂಟ್ಯೂಬಲ್ಲಿ ನೋಡಿದೆ. ಎಣ್ಣೆ ಬಿಡೋದು ನಮ್ಮ ಬೆಳಿಗ್ಗೆನೆ 6-7 ಗಂಟೆಲಿ ಬೇಕೇ ಬೇಕು. ಎಣ್ಣೆ ಅಷ್ಟೊತ್ತಿಗೆ ಬೇಕು. ಅಷ್ಟೊತ್ತಿಗೆ ಬೇಕು. ಕುಡಿದ್ರೆ ಬಿಟ್ಟರೆ ಒಂದು 15 ದಿವಸ ಬಿಟ್ಟಿರ್ತೀನಿ. 15 ದಿವಸ ಸೇರಿನೂ 15 ದಿವಸ ಕೊಡ್ತಿರ್ತೀನಿ ಫುಲ್ಲು. ಆಸ್ಪತ್ರೆಗೆ ಹೋಗುತ್ತಾನೆ, ಇಲ್ಲಿಗೆ ಯಾಕೆ ಬಂದ್ರಿ? ಆಸ್ಪತ್ರೆ ಇಲ್ಲ ಸೈಡ್ ಆಗಿಲ್ಲ ಸರ್, ಅದಕ್ಕೆ ನಮ್ಮ ಬಂದಿದ್ದೀನಿ. ಇದು ಫಸ್ಟಲ್ಲಿ ನೀರು ಹಾಕಿದ್ದೀನಿ. ಇದಕ್ಕೆ ಮುಂಚೆನೂ ಆಸ್ಪತ್ರೆಗೆ ಹೋಗಿದ್ರಾ? ಅದು ಹಾಸ್ಪಿಟ್ಲ್ ಹೋಗಿದ್ದೀನಿ, ಕ್ಯೂಲ್ ಆಯ್ತಿದ್ರು. ಒಂದು 10 ದಿವಸ ಆಯ್ತಿದೆ. ತಿರ್ಗಾನು ಚುರಾಯಿಸ್ಕೊಳ್ಳೋದು ಬಿಡೋಕ್ಕಾಗ್ತಿಲ್ಲ, ಅದಕ್ಕೆ ಬಂದಿದ್ದೀನಿ ಸರ್. ಇಲ್ಲಿಗೆ ಬಂದ್ಮೇಲೆ ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ. ಓಕೆ, ಏನ್ ಅನ್ಸುತ್ತೆ? ಮನಸ್ಸು ಸ್ವಲ್ಪ ಸಮಾಧಾನ ಇದೆ ಸರ್. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಫುಲ್ ಆಗ್ಬೇಕಾಯ್ತು. ಇಷ್ಟೊತ್ತಿಗೆ ಫುಲ್ ಆಗ್ಬಿಡ್ತಾ ಇತ್ತು. ಹೌದು ಸರ್. ಇವಾಗ ಏನ್ ಅನ್ಸ್ತದೆ? ಬೇಡ ಅನ್ಸತ್ತೆ ಸರ್, ಮೇನ ಸವಾಸ ಬೇಡ ಅನ್ಸತ್ತೆ ಸರ್. ಯಾರೆಲ್ಲ ಬಂದಿದ್ರಿ ಸರ್? ನಾನು ನನ್ನ ಫ್ರೆಂಡು. ಹೌದು ಸರ್. ಒಳ್ಳೇದಾಗ್ಲಿ ಸರ್. ಒಳ್ಳೆ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಅಂದ್ಬಿಟ್ಟು. ಎಲ್ಲಿಂದ ಸರ್? ಬೆಂಗಳೂರು? ನಾವು ಬೆಂಗಳೂರು ಚಿಕ್ಕಪೇಟೆಯಿಂದ. ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ವಿ, ಆದರೂ ಯಾವುದು ನಮಗೆ ಸರಿಯಾಗಿ ಕಂಡುಪಟ್ಟಿಲ್ಲ. ಬಟ್ ಈ ಸರಿ ಇಲ್ಲಿ ನೋಡೋಣ, 9 ವಾರ ಕರೆಕ್ಟಾಗಿ ಮಾಡಿ ಪ್ರಯತ್ನ ಪಡೋಣ. ನಂಬಿ ಬಂದಿದ್ದೀವಿ. ನೀವೇನಿಗೆ ಬಂದಿರೋದು ಇಲ್ಲಿ? ಇದೇ ಡ್ರಿಂಕ್ಸೇ ಸರ್. ಅದನ್ನ ಡ್ರಿಂಕ್ಸ್ ಬಿಡಬೇಕು ಅನ್ನೋ ಸಂಕಲ್ಪ. ಆಸ್ಪತ್ರೆಗೆ ಹೋಗಿದ್ದೀರಾ? ಇದು ಸುಮಾರು ಹೋಗಿದ್ದೀವಿ ಸರ್, ಹಂಗಾಗಿ ಏನು ಅಂತ ಕಂಡುಪಟ್ಟಿಲ್ಲ. ಮೈಕೈ ನೋವು ಮತ್ತೆ ಮನೆಯಲ್ಲಿ ಸಮಸ್ಯೆಗಳು ತೀರಾ ಇದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟೆ. ಹಂಗಾಗಿ ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಇದ್ವಿ ನಾವು. ಒಳ್ಳೆ ದುಡಿಮೆ. ಎಲ್ಲ ಫ್ರೆಂಡ್ಸ್ ಈ ಡ್ರಿಂಕ್ಸು ಇದರಿಂದ ಸುಮಾರು ಹಾಳು ಮಾಡ್ಕೊಂಡು ಇವತ್ತು ಎಲ್ಲ ಕಳ್ಕೊಂಡು ಈ ತಾಯಿ ಹತ್ರ ಬಂದಿದ್ದೀನಿ. ಬರೀ ಕೈಯಲ್ಲಿ ಬಂದು ನಿಂತ್ಕೊಂಡು ಬರೀ ಕೈಯಲ್ಲಿ. ಹೌದು, ಖಂಡಿತ ಸರ್. ಕಾಪಾಡ್ತಾಳ ಅಥವಾ ಕೈ ಬಿಡ್ತಾಳ? ನಂಬಿದ್ದೀನಿ. ನಂಬಿಕೆ ಇಟ್ಮೇಲೆ ಪೂರ್ತಿ ನಂಬಿಕೆ ಇಡಬೇಕು. ಸುಮ್ಮನೆ ಬರೋದು ಹೋಗೋದು ಆ ಥರ ಮಾಡಿದ್ರೆ ಏನು ಪ್ರಯೋಜನ? ಮನಸಾರ ನಂಬಿ ಕೈ ಮುಗಿದು ಮುಂದಿನ ಕೆಲಸ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಮನೆಗೆ ಮಾಡ್ಕೊಂಡ್ರ ಇಲ್ವಾ? ಅವಾಗೆಲ್ಲ ಟ್ರಾನ್ಸ್ಪೋರ್ಟ್ ಲೈನಲ್ಲೆಲ್ಲ ಇದ್ರಲ್ಲ. ಮನೆ ಇತ್ತು, ಅದನ್ನು ಕಳ್ಕೊಂಡ್ವಿ. ಎಲ್ಲಿತ್ತು ಸರ್ ಮನೆ? ಚಿಕ್ಕಪೇಟೆಲ್ಲ. ಸ್ವಂತ ಮನೆ ಕಳ್ಕೊಂಡ್ರಿ? ಅದು ಕೇಸ್ ನಡೀತಾ ಇತ್ತು, ಹಂಗಾಗಿ ಒಂದು ಸ್ವಲ್ಪ ಒಟ್ನಲ್ಲಿ ಇವಾಗ ಝೀರೋ ಸರ್. ಝೀರೋ ಆಗಿ ಬಂದು ಇಲ್ಲಿ ನಿಂತ್ಕೊಂಡಿದ್ರಿ. ಹೌದು ಸರ್, ಖಂಡಿತ ಸರ್. ಆ ಮೇಲೆ ನಂಬಿಕೆ ತುಂಬಾನೇ ಇದೆ. ನಂಬಿಕೆ ಇರೋದ್ರಿಂದಾನೇ ಬಂದಿರೋದು. ಬರಬೇಕು, ಇನ್ಮೇಲೂ ಬರ್ತೀನಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.